ಹಾಯ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಫ್ರೆಂಡ್ಸ್ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ದಮ್ ಬಿರಿಯಾನಿ ಅಂದರೆ ನಾನ್ ವೆಜ್ ಅಂದ್ಕೊಬೇಡಿ. ಹಲಸಿನಕಾಯಿ ಮಾರ್ಕೆಟಿಂದ ತೊಗೊಂಡ್ಬಂದಿದ್ದೆ. ಅದು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಗೆ ಯಾವ ಥರ ಮಾಡೋದು ಏನು ಅಂತ ನೋಡೋಣ. ತಡ ಮಾಡದೆ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಇವಾಗ 1 kg ಇದು ನೋಡಿ, 1 kg ಹಲಸಿನಕಾಯಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಹಾಗೆಯೇ 100 ರೂಪಾಯಿ ಬಿದ್ದಿದೆ ನನಗೆ ಮಾರ್ಕೆಟಲ್ಲಿ. ಬಟ್ಟು ಇದನ್ನು ಎಲ್ಲ ಸಿಪ್ಪೆ ಸುಲಿಬೇಕು. ಸಿಪ್ಪೆ ಸುಲ್ಕೊಂಡು ನೀಟಾಗಿ ಎಣ್ಣೆ ಹಾಕ್ಕೊಬೇಕು. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಕೈಗೆಲ್ಲ ಸವರ್ಕೊಂಡು ಚಾಕುಗೆಲ್ಲ ಸವರಿ ಎಲ್ಲನೂ ಇಟ್ಕೊಳ್ಬೇಕು. ಇಲ್ಲಾಂದರೆ ಹಾಲೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಕೈಯೆಲ್ಲ ಅಂಟ್ಕೊಂಡ್ಬಿಡುತ್ತೆ ಫುಲ್ಲು. ಹಾಗೆ ಇದನ್ನ ನೋಡಿ, ಹಾಲು ಎಷ್ಟು ತುಂಬ ಹಾಲು ಬರುತ್ತೆ. ತುಂಬ ಹಾಲು ಬರೋದ್ರಿಂದ ಎಷ್ಟೇ ನಾವು ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ರೂ ಯೂಸ್ ಇಲ್ಲ. ಹಂಗಾಗಿ ನಾನು ಒಂದು ಟಿಪ್ಸ್ ಅದೇನು ಅಂದರೆ ತೆಂಗಿನ ನಾರು ತುಂಬಾ ಯೂಸ್ ಆಗುತ್ತೆ. ಹಾಲು ತುಂಬ ಬರುತ್ತಲ್ವ, ಅದರಿಂದ ನಾವು ಎಷ್ಟೇ ಟಿಶ್ಯೂ ಪೇಪರ್ ಯೂಸ್ ಮಾಡಿದ್ರೂ ಅದು ಆಗಲ್ಲ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಇದು ತೆಂಗಿನ ನಾರು ಯೂಸ್ ಮಾಡಿದ್ರೆ ಒಂಚೂರು ಕೈಗೆಲ್ಲ ಏನು ಅಂಟ್ಕೊಳ್ಳಲ್ಲ. ನೋಡಿ ಯಾವ ಥರ ನೀಟಾಗಿ ತೆಗಿಬೋದು. ಇದನ್ನ ನೀವು ಥರ ಯೂಸ್ ಮಾಡಿದ್ರೆ ಇದನ್ನ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನೆಲ್ಲ ಸಿಪ್ಪೆ ಸುಲಿದು ಎಲ್ಲನೂ ಇಟ್ಕೋಬೇಕು. ಒಂದೊಂದು ಕಾಯಿ ಹಾರ್ಡಲ್ಲಿರುತ್ತೆ, ಇನ್ನೊಂದು ಕಾಯಿ ಸ್ಮೂತಲ್ಲಿರುತ್ತೆ. ಇದು ಸ್ಮೂತಾಗೇ ಇದೆ, ಏನು ತೊಂದರೆ ಏನಿಲ್ಲ, ಅಷ್ಟು ಗಟ್ಟಿ ಏನಿಲ್ಲ. ಸಿಪ್ಪೆ ತೆಗಿತಾ ಇದ್ರೂ ಹಾಲು ಬರ್ತಾಯಿದೆ ನೋಡಿ. ಇವಾಗ ಇದರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಟಿಶ್ಯೂ ಪೇಪರಲ್ಲೇ ಮಾಡ್ಕೋಬೇಕು ಇವಾಗ ಇದರಲ್ಲಿ. ಯಾಕೆಂದರೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಅನ್ನೋ ಇದರಿಂದ. ನಿಮಗೆ ಹಾಲೆಲ್ಲ ಅಂಟ್ಕೊಳ್ಳೋದು ಬೇಡ ಅಂದರೆ ಗ್ಲೌಸ್ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನು ಗ್ಲೌಸಿನ ಹಾಕ್ಕೊಂಡ್ರೆ ನನಗೆ ಗ್ರಿಪ್ ಸಿಗಲ್ಲ ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನೋಡಿ, ಕಟ್ ಮಾಡಿರೋದಾಗಿದೆ. ಇವಾಗ 2 ಹೋಳು ಮಾಡ್ಕೊಳ್ಳೋಣ. 2 ಹೋಳು ಮಾಡಿಕೊಂಡು ನಾನು ಒಂದರಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ, ಒಂದು ಹೋಳಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ, 3 ಜನಕ್ಕೆ ಸಾಕು ಅಂತ ಹೇಳಿ. ನೋಡಿ, ಇವಾಗ ಅದನ್ನ ಹೋಳು ಮಾಡ್ಕೊಂಡಿರೋದ್ರಲ್ಲಿ ಈ ಥರ ದಿಂಡಿರುತ್ತೆ, ತಿಗುಡು ಎಲ್ಲ ಫುಲ್ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೋಡಿ, ಇದನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿದ್ರೆ ಇದನ್ನ ಚಿಕ್ಕ ಹೋಳು ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಅರಿಶಿನ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅರಿಶಿನ ಆದರೂ ಹಾಕೊಬೋದು, ಮಜ್ಜಿಗೆ ಆದರೂ ಹಾಕೊಳ್ಬೋದು, ಯಾವ್ದು ಬೇಕೋ ಆದರೂ ಹಾಕೊಳ್ಬೋದು. ಎಲ್ಲ ಅಕ್ಕಿ ತೊಳೆದಿರೋ ನೀರಲ್ಲಾದರೂ ಹಾಕೊಳ್ಬೋದು. ಹಾಗೆ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ಇವಾಗೆಲ್ಲ ಅದರೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡಿರೋದಾಗಿದೆ ನೋಡಿ. ಇವಾಗ ಅರ್ಧ ಅವರ್ ಆದ್ರೂ ಕಪ್ಪಗಾಗಿಲ್ಲ, ಹಾಗೆ ಇದೆ, ಎಷ್ಟು ನೀಟಾಗಿದೆ. ಹೋಳು ಕಟ್ ಮಾಡ್ಕೊಂಡು ಅದರಲ್ಲಿ ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಚಿಕ್ಕದೊಂದು ದೊಡ್ಡದೊಂದು ಮಾಡಿದ್ರೆ ಬೇಗ ಬೆಂದೋಗುತ್ತೆ, ಚಿಕ್ಕದು ಇಲ್ಲಾಂದರೆ ದೊಡ್ಡದು ಹಾಗೆ ಇರುತ್ತೆ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಯಲ್ಲಿ ನೀರು ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಿರೋ ನೀರಲ್ಲಿ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಲಸಿನಕಾಯಿ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಇದ್ರ ನೀರೇನು ಬೇಕಾಗಿರಲ್ಲ. ಅವಾಗ ಬೆಂದಾದ್ಮೇಲೆ ಇದು ಚೆಲ್ಲಾಕೋದೇನೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಾಗೇನೆ ಇದನ್ನೆಲ್ಲ ಹಾಕಿದ್ಮೇಲೆ ಬಿರಿಯಾನಿಗೆ ಹೆಂಗೆ ಬೇಯಬೇಕು ಅಂದರೆ 70% ಬೇಯಬೇಕು. ಇದನ್ನೆಲ್ಲ ಹಾಕ್ಕೊಂಡಿರೋದಾಗಿದೆ. ಈಗ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಒಂದು 15 ನಿಮಿಷ ಕುದಿಸ್ಕೊಳ್ಳೋಣ. ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೊಗೊಂಡಿದ್ದೀರ ಕ್ವಾಂಟಿಟಿ ಅಂತ ಹೇಳಿ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಇವಾಗ ಕುದಿರೋದಾಗಿದೆ 70%. ಇನ್ನೊಂದು 10% ಆಗಲಿ, ಒಂದು ಸ್ವಲ್ಪ ಕುದಿಬೇಕು. ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ನೀವು ಈ ಥರ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಯಾವ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಇನ್ನೊಂದು ಸೆಕೆಂಡ್ ಇದ್ದರೆ ಸಾಕಾಗುತ್ತೆ. ಇವಾಗ ಬೆಂದಿದೆ. ಅವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ಟವ್ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ನಾನೀಗ. ಒಂದು ಸ್ಟೈನರ್ ತೊಗೊಂಡು ಸ್ಟೈನರಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಷನಲ್ಲಾದರೂ ಹಾಕ್ಕೊಳ್ಳಿ. ನಾನು ಬೇಷನಲ್ಲಿ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ತುಂಬಾ. ಇದು ನೋಡಿ, ಇವಾಗ ತಣ್ಣಗಾಗಿದೆ. ಯಾರೆಲ್ಲ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಆವಾಗಲೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ. ಇವಾಗ ತಣ್ಣಗಾಗಿರೋದು ಆಗಿದೆ. ಹಾಗೆ ಇವಾಗ ಮಸಾಲೆಗಳೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಹಾಗೆ ಜೀರಾ ಪೌಡ್ರು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಧನಿಯಾ ಪೌಡರು 1 ಟೀ ಸ್ಪೂನ್ ಹಾಕ್ಕೋಬೇಕು. 1 ಟೀ ಸ್ಪೂನ್ ಧನಿಯಾ ಪೌಡರು, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ ತಕ್ಷಣ ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಕಾಲ ಎತ್ತಿಡೋಣ. ಯಾರು ನನ್ನ ಫಸ್ಟು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೋಡಿ, ಮಿಕ್ಸ್ ಮಾಡಿರೋದು ಆಗಿದೆ. ಈಗ
ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಉಪ್ಪು ಸಾಲ್ಟು ಎಲ್ಲನೂ ಖಾರ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-20 ನಿಮಿಷ ಬಿಡೋಣ. ಬಿಟ್ಟಿರೋದಾಗಿದೆ ಫ್ರೆಂಡ್ಸ್. ಇವಾಗ ಬಿರಿಯಾನಿ ಮಾಡುವಂಥ ಕಡಾಯಿ ಇಟ್ಕೊಂಡಿದ್ದೀನಿ ನನಗೆ ಇದು ಹೊಸದಾಗಿ ತಗೊಬಂದಿರೋದು ಕಡಾಯಿ, ಹಾಗಾಗಿ ಹೊಸದಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಅದರಲ್ಲಿ ಬಿಸಿ ಆದಮೇಲೆ 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ, ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ಬಿಸಿ ಆಗಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಹಾಗೆ ಒಂದೊಂದೇ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಬಿಟ್ಟಿದ್ದೀನಲ್ಲ ಮೆಣಸಿನ್ಕಾಯಿದು ಅವಳು ಅದೆಲ್ಲನೂ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಇದನ್ನ ನಾನ್ ವೆಜ್ ಫೀಲಿಂಗೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಫ್ರೈ ಮಾಡಿಕೊಂಡ್ರೆ. ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಹಾಕ್ಕೊಂಡು ಇಲ್ಲಾಂದರೆ ಫುಲ್ಲು ಒಂದೇ ಸತಿ ಹಾಕ್ಕೊಂಡ್ರೆ ಅದು ಎಲ್ಲ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ. ಈ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಯಿಸಿರೋದ್ರಿಂದ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಮ್ಯಾಶ್ ಆಗದಿರಂಗೆ ನೋಡ್ಕೋಬೇಕು. ಮಾಡ್ತಾಯಿದ್ರೇ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನೀವು ಒಂದು ಟೈಮ್ ಟ್ರೈ ಮಾಡಿ ಈ ಥರ ಫ್ರೈ ಮಾಡಿಬಿಟ್ಟು 5 ನಿಮಿಷ ಇದೇ ಥರ ಕೈ ಆಡಿಸ್ತಾ ಇರಬೇಕು. ಹಾಗಿದೆ ಈಗ ಇದನ್ನ ನಾನು ಇದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲ ಹಾಕೊಂಡ್ಬಿಡೋಣ. ಹಾಗೆಯೇ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ, ಇದಕ್ಕೇನೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಒಂದು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನು, ಅದನ್ನು ಸಹ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಇಕ್ಕೋಬೇಕು. ಲೋ ಫ್ಲೇಮ್ ಹೈ ಫ್ಲೇಮ್ ಇಕ್ಕಿದ್ರೆ ಸಿದೋಗುತ್ತೆ ಇದನ್ನ. ಹಾಗೆಯೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ. ನೋಡಿ ನಿಮಗೆ ಯಾವತ್ತು ಆಗಿದೆ ಅನಿಸಿದ್ರೆ ಒಂದು ಅರ್ಧ ಕಪ್ಪಷ್ಟು ನಾನೀಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ಪುದೀನನೂ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೂ ಏನಾಗಲ್ಲ, ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟೋರೇಜು ಮಾಡ್ಕೋಬೋದು ಫ್ರೈ ಮಾಡಿ, ಹಾಗೆ ನಾನು ಸ್ಟೋರೇಜ್ ಮಾಡ್ಕೊಂಡಿಲ್ಲ. ಹಾಗೆಯೇ 4 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊತೀನಿ. ಈಗ ಇದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು, ಏಕೆಂದರೆ ಕುದಿಯೋಕ್ಕೂ ಹಾಕಿದ್ದೀವಿ, ಹಾಗೆಯೇ ರೈಸ್ಗೂ ಹಾಕ್ತೀವಿ. ಹಾಗಾಗಿ ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು, ಟೇಸ್ಟ್ಗೆ ಯಾವ ಥರ ಬೇಕೋ ಆ ಥರ. ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಇದನ್ನ ಸ್ಪ್ರೆಡ್ ಮಾಡಿ ನೀಟಾಗಿ ಇಡೋಣ ಸೈಡಲ್ಲಿ. ಇದು ನಮ್ಮ ಕರ್ನಾಟಕಕ್ಕಿಂತ ಕೇರಳದಲ್ಲಿ ಜಾಸ್ತಿ ಮಾಡ್ತಾರೆ ಇದನ್ನ ರೆಸಿಪಿ. ಹಾಗಾಗಿ ಇವಾಗ ಆಗಿದೆ, ಸೈಡ್ ಇಡೋಣ. ಸ್ವಲ್ಪ ರೈಸ್ ಕುದಿಯೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಹಾಗೆಯೇ ಸಮುದ್ರ ಉಪ್ಪು ನೀರು ಇದ್ದಂಗೆ ಇರಬೇಕು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿರಿಯಾನಿ ಎಲೆ, ಗರಂ ಮಸಾಲ ಏನೇನು ಹಾಕೋಬೇಕು ಎಲ್ಲನೂ ಮಸಾಲೆದು ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಎಲೆ, ಲವಂಗ, ಚಕ್ಕೆ ಲವಂಗ, ಮಗ್ಗು, ಮರಾಠಿ ಮಗ್ಗು, ಏಲಕ್ಕಿ, ದೊಡ್ಡ ಏಲಕ್ಕಿ, ಸಾಜೀರ ಎಲ್ಲನೂ ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇವಾಗ ತೊಳೆದು ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿನೂ ಹಾಕ್ತಾ ಇದ್ದೀನಿ. ಅಕ್ಕಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಸೋನಾ ಮೊಸರು ಬೇಕಂದರೆ ಸೋನಾ ಮೊಸರು ತೊಗೊಳ್ಳಿ, ಇಲ್ಲ ಅಂದರೆ ಬಾಸ್ಮತಿ ತೊಗೊಳ್ಳಿ. ಮಿಕ್ಸು 2 ಬೇಕಾದ್ರೂ ತೊಗೊಳ್ಬೋದು. ನಾನು ಒಂದೇ ತೊಗೊಂಡಿದ್ದೀನಿ, ಬಾಸ್ಮತಿ ಒಂದೇ. ಎಲ್ಲನೂ ನೀಟಾಗಿ ಹಾಕ್ಕೊಳ್ಬೇಕು. ಒಂದು ಕೈಗೆ ಎಗರ್ದಿರಂಗೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು. ನಾನು ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಮಿಕ್ಸ್ ಹೊಡ್ಕೊಂಡು ಬಿಡೋಣ. ಇದನ್ನ 5 ನಿಮಿಷ ಬಿಡೋಣ ಕುದಿಯೋದಕ್ಕೆ. ಕುದ್ಮೇಲೆ ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ. ಒಂದು 70% ಬೆಂದರೆ ಸಾಕಾಗಿದೆ. ಇವಾಗ ಕುದಿಯೋಕೆ ಬಿಡೋಣ. ಇವಾಗ ಆಗಿದೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂದಿದೆ ಅಂತ. ಇದು ಉದುರಾಗೆ ಮೆತ್ತಿಗೆ ಹಾಕಬೇಕು. ಒಂದು ಸ್ವಲ್ಪ ಮೆತ್ತಿಗೆ ಇದ್ರೆ ನೋಡ್ಕೋಬೇಕು, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಲ್ಲ ಅಂತ. ಇವಾಗ ಆಗಿದೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆನೂ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಆಗಿದೆ. ಇವಾಗ ಅಕ್ಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಒಂದು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಜಾಲೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪನೇ ಅಕ್ಕಿ ರೈಸ್ ತೊಗೊಂಡು ಇದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಸತಿ ಹಾಕೋದು ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಈ ಥರ ಎಲ್ಲದಕ್ಕೂ ಒಂದೊಂದು ಹೋಳಿಗೂ ರೈಸು ಸಿಗುತ್ತೆ.
ಆಗಿದೆ ನೋಡಿ. ಇವಾಗ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೇನೆ ಫುಲ್ಲು ಸ್ಪ್ರೆಡ್ ಮಾಡ್ಕೊಂಡಿರೋದು ಆಗಿದೆ. ಇವಾಗ ಅದಕ್ಕೇನೆ ಕುದಿಸಿ ಇಟ್ಕೊಂಡಿದ್ವಲ್ಲ, ಹಾಕಿ ಬೇಯಿಸಿದ್ವಲ್ಲ, ಅದೇ ನೀರು 2-3 ಸೌಟು ಇದರಲ್ಲಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಸೀದೋದ್ರೆ ಚೆನ್ನಾಗಿರಲ್ವಲ್ಲ, ಅದರಿಂದ ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಬೇಯಿಸಿರೋ ನೀರನ್ನೇ ಹಾಕ್ತಾ ಇದ್ದೀನಿ, ಮಸಾಲ ನೀರು. ಬೇರೆ ನೀರು ಹಾಕಿದ್ರೆ ಸಪ್ಪೆ ಬರುತ್ತೆ ರೈಸ್ ಎಲ್ಲನೂ. ಅದರಿಂದ ನಾವು ಅಕ್ಕಿ ಕುದಿಸ್ಕೊಂಡಿರೋಂಥ ನೀರನ್ನೇ ಹಾಕಿದ್ರೆ ಮಸಾಲೆ ಎಲ್ಲ ಅದರಲ್ಲೇ ಉಳ್ಕೊಳ್ಳುತ್ತಲ್ಲ. ಇವಾಗ ಹಾಗಿರೋದು ನೀರು ಹಾಕಿರೋದು, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರೋಂಥ ಪುದೀನ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೀವು ಹೆಂಗೆ ಬೇಕು ಹಂಗೆ ನೀವು ಮಾಡಿ ಗಾರ್ನಿಷ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆನಿಯನ್ಸ್ ಹಾಕ್ತಾ ಇದ್ದೀನಿ. ನಾನು ಫಸ್ಟೇ ಹಾಕಿದ್ದೀನಿ, ಆದರೂ ಒಂದು ಸ್ವಲ್ಪ ಮೇಲೆ ಹಾಕೊಳ್ಳೋಣ ಅಂತೇಳಿ ಮೇಲೇನೂ ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತ ಹಾಕಿ, ಇಲ್ಲ ಅಂದರೆ ಅದು ಆಪ್ಷನಲ್ಲು, ನಿಮ್ಗೆ ಬೇಕೇ ಬೇಕು ಅನ್ನೋದೇನಿಲ್ಲ. ಆಹಾ ನೋಡಿ ಎಷ್ಟು ಚೆನ್ನಾಗಿ ಆಗಿ ಇದೆ, ಕಲರ್ಫುಲ್ಲಾಗಿ ಅಲ್ವಾ. ಈ ಥರ ಮಾಡಿಕೊಂಡು ಒಂದು ಟೈಮ್ ತಿಂತಾ ಇದ್ರೆ ಸೂಪರಾಗಿರುತ್ತೆ, ಚೆನ್ನಾಗಿ. ನಾನು ಹೇಳ್ತಾ ಇದ್ದೀನಿ, ನೀವು ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಇವಾಗ ಕುಂಕುಮ ಹೂವು ಎಲ್ಲನೂ ಹಾಲಲ್ಲಿ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇದರಲ್ಲೇ ಹಾಕ್ತಾ ಇದ್ದೀನಿ. ಹಾಗೆ ರೋಸ್ಮೆರಿ ಬೇಕಾದ್ರೂ ರೋಸ್ಮೆರಿ ಹಾಕ್ಕೊಳ್ಳಿ ನೀವು. ನಾನು ಹಾಕಿಲ್ಲ ಅದನ್ನು, ರೋಸ್ಮೆರಿ ಎಲ್ಲನೂ. ರೋಸ್ಮೆರಿ ಎಸೆನ್ಸ್ ಹಾಕಿದ್ರೆ ತುಂಬ ಫ್ಲೇವರ್ ಆಗಿರುತ್ತೆ ಅಂತ ಹೇಳಿ ಅಷ್ಟೇ, ಬೇರೆ ಏನೇನು ಇಲ್ಲ. ನಾನು ಹಾಕ್ತಾ ಇಲ್ಲ, ನೀವು ಹಾಕಿ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 10-20 ನಿಮಿಷ ಸ್ಟವ್ ಮೇಲೇ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಟೈಟಾಗಿ ಇದನ್ನ ಬಿಡೋಣ 10-20 ನಿಮಿಷದಲ್ಲಿ. ನೋಡಿ ಇವಾಗ ಆಗಿದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಕಲರ್ಫುಲ್ಲಲ್ಲಿ ಬಂದಿದೆ ಅಲ್ಲ ನೋಡಿ. ಇವಾಗ ಸ್ಟವ್ ಆಫ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ. ಬಿಟ್ಟಿರೋದಾಗಿದೆ ಫ್ರೆಂಡ್ಸ್. ಈಗ ನೋಡಿ ಸೂಪರಾಗಿ ಬಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಹಾಗೆಯೇ ನೋಡಿ, ಹಿಂಗೆ ಕಲಿಸ್ತಾ ಇದ್ರೆ ಅಗಳು ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾ ಇದೆ ಅಂತಲ್ಲ, ಈ ಥರ ಬರಬೇಕು. ನುಣ್ಣಗಾದರೆ ಚೆನ್ನಾಗಿರಲ್ಲ. ನೋಡಿ ಹೂಳೆಲ್ಲನೂ ಕೆಳಗಡೆ ಏನಿಂದ ಎಷ್ಟು ಈ ಥರ ಹಾಕ್ಕೊಂಡ್ರೆ ಕಲರ್ಫುಲ್ಲಾಗಿ ಹೇಗಿದೆ ಅಂತ ಹೇಳಿಬಿಡಿ. ಹಾಗೆ ಮರ್ತೋದೆಯಪ್ಪ, ಹೈಪ್ ಮಾಡಿ ಎಲ್ಲರೂ. ವಿಡಿಯೋ ನೋಡಿದವರು ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಈಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋ ಟೈಮ್ ಬಂದಾಗಿದೆ. ಗುಮ ಗುಮ ಅಂತ ಇದೆ. ಸರ್ವ್ ಮಾಡ್ಕೊಳ್ಳೋದಾಗಿದೆ ಫ್ರೆಂಡ್ಸ್. ಹಾಗೆ ಮೊಸರು ಬಜ್ಜಿ ಇಟ್ಟಿದ್ದೀನಿ ನೋಡಿ. ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ, ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಫ್ರೆಂಡ್ಸ್.